ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ವೆಕ್ಯಾಬ್ಯುಲರಿ ಬೂಸ್ಟರ್ ವಿಡಿಯೋದಲ್ಲಿ 3ನೇ ದಿನವಾದ ಇವತ್ತಿನ ದಿನ ನಾವು 5 ಪದಗಳನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು, ಅದರ ಕನ್ನಡ ಪದದ ಮೀನಿಂಗ್ ಏನು, ಆಮೇಲೆ ಅದನ್ನು ಹೇಗೆ ಅದರ ಸಮಾನಾರ್ಥಕ ಯಾವುದು, ವಿರುದ್ಧಾರ್ಥಕ ಯಾವುದು, ಅವುಗಳನ್ನು ಸೆಂಟೆನ್ಸಲ್ಲಿ ಉಪಯೋಗಿಸಿದ್ರೆ ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ನಾವು ಇಲ್ಲಿ ಕಲಿಯೋಣ. ಆಂಗ್ರಿ ಫಸ್ಟ್ ಏನ್ರಿ? ಆಂಗ್ರಿ ಹೇಗೆ ಓದ್ಬೇಕ್ರಿ? ಆಂಗ್ರಿ ಆಂಗ್ರಿ ಹೌದಾ? ಸೊ ನೋಡ್ರಿ, ಆಂಗ್ರಿ ಇಂಗ್ಲಿಷ್ನಲ್ಲಿ. ಸೊ ಮೀನಿಂಗ್ ಫೀಲಿಂಗ್ ಮ್ಯಾಡ್. ಹೆಂಗ್ರಿ ಅದ್ರ ಆಂಗ್ರಿ ಮೀನಿಂಗ್ ಏನ್ರಿ? ಯಾವ ರೀತಿ ಹುಚ್ಚಿನ ಥರ, ಅಂದ್ರೆ ನಮ್ಮ ಕೋಪದಲ್ಲಿದ್ದಾಗ ನಮ್ಮ ಮೈಂಡು ಕೆಲಸ ಮಾಡೋಲ್ಲ, ಕೋಪಗೊಂಡ ಹಾಗೆ. ಮೈಂಡ್, ಮ್ಯಾಡ್, ಅಪ್ಸೆಟ್, ಕಾಮ್ ಆ್ಯಂಡ್ ಹ್ಯಾಪಿ ಅಪೋಸಿಟ್ರಿ. ಮ್ಯಾಡ್, ಅಪ್ಸೆಟ್ ಸಿನೋನಿಮ್ಸ್ ರೀ. ಆಂಟೋನಿಮ್ಸ್ ಕಾಮ್, ಹ್ಯಾಪಿ. ಆಮೇಲೆ ಎಕ್ಸಾಂಪಲ್ ಏನ್ರಿ? ಹಿ ಈಸ್ ಆಂಗ್ರಿ ವಿತ್ ಹೀಸ್ ಫ್ರೆಂಡ್. ಹಿ ಈಸ್ ಆಂಗ್ರಿ ವಿತ್ ಮೀ. ಹಿ ಈಸ್ ಆಂಗ್ರಿ ವಿತ್ ಹರ್ ಫಾದರ್. ಹಿ ಈಸ್ ಆಂಗ್ರಿ ವಿತ್ ಹೀಸ್ ಫಾದರ್. ಅವನ ತಂದೆಯ ಮೇಲೆ, ಅವಳ ಆಕೆಯ ಮೇಲೆ, ನನ್ನ ಮೇಲೆ, ಅವನು ತನ್ನ ಸ್ನೇಹಿತ ಮೇಲೆ ಕೋಪಗೊಂಡಿದ್ದಾನೆ. ಹಿ ಈಸ್ ಆಂಗ್ರಿ ವಿತ್ ಹೀಸ್ ಫಾದರ್. ಅವನು ಆತನ ತಂದೆಯ ಮೇಲೆ ಕೋಪಗೊಂಡಿದ್ದಾನೆ. ಹೀಗೆ ನಾವು ಆಂಗ್ರಿ ಪದವನ್ನು ಉಪಯೋಗಿಸಬಹುದು. ಸಾಫ್ಟ್, ಸಾಫ್ಟ್ ನೋಡ್ರಿ, ಸಾಫ್ಟ್ ಪಾ ಸೋ ಸಾಫ್ಟ್, ಸಾಫ್ಟ್ ಪ್ರೊನೌನ್ಸಿಯೇಷನ್ ರೀ, ಸಾಫ್ಟ್. ಸಾಫ್ಟ್ ನೋಡ್ರಿ ಇಲ್ಲಿ, ನಾಟ್ ಹಾರ್ಡ್, ಮೃದುವಾದ, ಕಠಿಣವೇ ಇಲ್ಲದ್ದು. ಕನ್ನಡದಲ್ಲಿ ಮೀನಿಂಗು ಮೃದುವಾದದ್ದು. ಸಿನೋನಿಮ್ಸ್ ಏನ್ರಿ? ಜಂಟಲಿ, ಸ್ಮೂತ್. ಹಾರ್ಡ್, ರಫ್. ಏನ್ರಿ? ಹಾರ್ಡ, ರಫ್ ಅನ್ನಟಮ್ಸ್ ಸಿನೋನಿಮ್ಸ್. ಎಕ್ಸಾಂಪಲ್ ದಿಸ್ ಪಿಲೋ ಈಸ್ ಸಾಫ್ಟ್. ಈ ಪಿಲೋ ಇದೇನ್ರಿ? ತಲೆಯಾಸನ ಮೃದುವಾಗಿದೆ. ದಿಸ್ ಪಿಲೋ ಈಸ್ ಸಾಫ್ಟ್. ದಿಸ್ ಕ್ಲೋತ್ ಈಸ್ ಸಾಫ್ಟ್. ಸೊ ಈ ರೀತಿ ನಾವು ಉಪಯೋಗಿಸಬಹುದು. 3ನೇ ವರ್ಡು ಅರ್ಲಿ. ಅರ್ಲಿ, ಅರ್ಲಿ ನೋಡ್ರಿ, ಮೀನಿಂಗ್ ಏನು? ಬಿಫೋರ್ ದ ಟೈಮ್. ಐ ಅರ್ಲಿ ಗೆಟ್ ಅಪ್ ಇನ್ ದ ಮಾರ್ನಿಂಗ್. ಹಿ ಕೇಮ್ ಅರ್ಲಿ ಇನ್ ದ ಫಂಕ್ಷನ್. ಹಿ ಅರ್ಲಿ ರೀಚ್ ದ ರೈಲ್ವೆ ಸ್ಟೇಷನ್. ಅರ್ಲಿ ಅಂದ್ರೆ ಬೇಗ ಹೋಗಿ ಮುಟ್ಟೋದು. ಬಿಫೋರ್ ಟೈಮ್ ಬೇಗ. ಸೂನ್, ಬಿಫೋರ್ ದ ಟೈಮ್. ಆಮೇಲೆ ಅಪೋಸಿಟ್ ಏನಾಗ್ತೈತ್ರಿ? ಲೇಟ್ ಆಗತ್ತೆ. ವಿರುದ್ಧಾರ್ಥಕದ ಲೇಟ್ ಆಗುತ್ತೆ. ಸಿ ಕೇಮ್ ಅರ್ಲಿ ಟು ಸ್ಕೂಲ್. ಅವಳು ಬೇಗ ಬರುತ್ತಾಳೆ ಸ್ಕೂಲಿಗೆ, ಅಥವಾ ಬಂದಳು. 4ನೇ ವರ್ಡು ಕ್ಲೀನ್. ಕ್ಲೀನ್, ಕ್ಲೀನ್ ಪ್ರೊನೌನ್ಸಿಯೇಷನ್ ಹೆಂಗ್ರಿ? ಕ್ಲೀನ್. ಸೊ ನೋಡ್ರಿ ಇಲ್ಲಿ, ನಾಟ್ ಡರ್ಟಿ, ಹೊಲಸ್ ಇರಲಾರದ್ದು. ಸ್ವಚ್ಛ. ಸಿನೋನಿಮ್ಸ್ ನೀಟ್, ಟೈಡಿ, ಡರ್ಟಿ, ಮೆಸಿ. ನೋಡ್ರಿ, ನೀಟ್, ಇದು ಒಂದೇ ಪದಕ್ಕೆ ನೀವು 5 ಪದಗಳನ್ನ ಕಲಿತೀರಾ. ಅದಕ್ಕೆ ವೆಕ್ಯಾಬ್ಯುಲರಿ ಬೂಸ್ಟರ್ ಅನ್ನ ನೀವು ಕಲಿಯೋದ್ರಿಂದ ಪದದ ಅರ್ಥ ಏನು, ಅದರ ಸಮಾನಾರ್ಥಕ ಏನು, ವಿರುದ್ಧಾರ್ಥಕ ಏನು ಅನ್ನೋದನ್ನ ನೀವು ಇಲ್ಲಿ ಕಲಿತೀರಾ. ನೋಡ್ರಿ, ಕ್ಲೀನದು ನೀಟ್, ಟೈಡಿ. ಆಮೇಲೆ ಡರ್ಟಿ, ಮೆಸಿ. ಸೊ ಇದು ಅಪೋಸಿಟ್ ವರ್ಡ್ ಆಗತ್ತೆ. ನೋಡ್ರಿ, ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್. ಕೀಪ್ ಯುವರ್ ಫೀಟ್ ಕ್ಲೀನ್. ಕಾಲುಗಳನ್ನ ಏನ್ ಇಡಬೇಕು ನಾವು? ಸ್ವಚ್ಛ ಇಡಬೇಕು. ನೀಟ್, ಕೀಪ್ ಯುವರ್ ರೂಮ್ ಕ್ಲೀನ್. ನಿಮ್ಮ ರೂಮನ್ನ ಸ್ವಚ್ಛವಾಗಿಡಬೇಕು. ಕೀಪ್ ರೈಟ್ ನೀಟ್ಲಿ. ಹೆಂಗ್ ಬರಿಬೇಕ್ರಿ? ಸುಂದರವಾಗಿ, ಸ್ವಚ್ಛವಾಗಿ, ಬಹಳ ಕಟಕೀಟ ಹೊಡೆದು ಹಾಕ್ಬಾರ್ದ್ರಿ ಅದು. ಅದಕ್ಕೆ ಏನ್ರಿ? ಕೀಪ್ ಹ್ಯಾಂಡ್ ರೈಟಿಂಗ್ ನೀಟ್ಲಿ ಅಂತ ಬರೀತಾರೆ ಬುಕ್. ಹ್ಯಾಂಡ್ ರೈಟಿಂಗ್ ಹೆಂಗ್ ಬರೀತಾರೆ? ಹ್ಯಾಂಡ್ ರೈಟಿಂಗ್ ಹೆಂಗಿರ್ಬೇಕು? ಸುಂದರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಬಹಳಷ್ಟು ಮಿಸ್ಟೇಕ್ಗಳಾಗಿರಬಾರ್ದು. ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್. ನಿಮ್ಮ ಕೈಗಳನ್ನ ಸ್ವಚ್ಛವಾಗಿಡಬೇಕು. ಕೀಪ್ ಯುವರ್ ಫೀಟ್ ನೀಟ್, ಕ್ಲೀನ್. ಸೊ ಸಿ ಡೋಂಟ್ ಕೀಪ್ ಯುವರ್ ಹ್ಯಾಂಡ್ಸ್ ಡರ್ಟಿ. ಕೈಗಳನ್ನ ಹೊಲಸು ಮಾಡ್ಕೋಬೇಡ್ರಿ ಅಂದಂಗೆ, ಹೌದಾ? ಸೊ ಕ್ಲೆವರ್ ನೋಡ್ರಿ, 5ನೇ ಪದ ಏನ್ರಿ? ಕ್ಲೆವರ್. ಮೇಡಮ್ ಇಲ್ಲಿ ಸಿ ಇದೆ, ಇಲ್ಲಿ ಕೆ ಅಂತ. ಹೌದು. ಕಿಂಗ್, ಕ್ಲೆವರ್. ಇಲ್ಲಿ ಏನಿದೆ? ಕ್ಲೆವರ್.
ಸಿ ಮತ್ತೆ ಕೆ ಏನಾಗ್ತೈತ್ರಿ ಸಿನೆ ಪ್ರೊನೌನ್ಸಿಯೇಷನ್ ನೀವು ಫೊನೆಟಿಕ್ಸ್ ಕಲ್ತಾಗ ಗೊತ್ತಾಗತ್ತೆ ಸಿ ಮತ್ತೆ ಕೆ ಹೇಗೆ ಪ್ರೊನೌನ್ಸ್ ಮಾಡ್ತಾರದು ಕ್ಲೆವರ್ ಕ್ಲೆವರ್ ಸೊ ಇಲ್ಲಿ ಅರ್ಥ ಏನ್ರಿ ಕ್ಲೆವರ್ದ ಇಂಟೆಲಿಜೆಂಟ್ ಕನ್ನಡದಲ್ಲಿ ಚತುರ he is intelligent boy she is intelligent girl huh? my daughter is intelligent my son is intelligent ಏನ್ರಿ ಅನುರಾಗ್ is intelligent ಸೊ ಈ ರೀತಿ ಏನ್ರಿ ಇಂಟೆಲಿಜೆಂಟ್ ಅಂದ್ರೆ ಚತುರ ಸಿನೆಮನ್ಸ್ ಏನ್ರಿ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಡಲ್ ಅಂಡ್ ಫುಲಿಶ್ ಡಲ್ ಅಂಡ್ ಫುಲಿಶ್ ನೋಡ್ರಿ ಸಿನೆಮನ್ಸ್ ಸ್ಮಾರ್ಟ್ ಇಂಟೆಲಿಜೆಂಟ್ ಮೈ ಡಾಟರ್ ಈಸ್ ವೆರಿ ಸ್ಮಾರ್ಟ್ ಮೈ ಡಾಟರ್ ಈಸ್ ಡಲ್ ಫುಲಿಶ್ ಅಂದ್ರೆ ನನ್ನ ಮಗಳು ಏನಿದಾಳ ಫುಲಿಶ್ ಇದಾಳ ಸ್ಮಾರ್ಟ್ ಇಂಟೆಲಿಜೆಂಟ್ ಇದಾಳ ಈ ರೀತಿ ಸೊ ಹಿ ಈಸ್ ಕ್ಲೆವರ್ ಬಾಯ್ ಹಿ ಈಸ್ ಇಂಟೆಲಿಜೆಂಟ್ ಬಾಯ್ ಹಿ ಈಸ್ ಸ್ಮಾರ್ಟ್ ಬಾಯ್ ಸೊ ಈ ರೀತಿ ಸೆಂಟೆನ್ಸ್ ಉಪಯೋಗಿಸಿ ನಾವು ಹೇಳ್ತೀವಿ ಸೊ ಐ ಹೋಪ್ ಈ 5 ವರ್ಡ್ಗಳ ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳು ನಿಮಗೆ ಗೊತ್ತಾಗಿದ್ದಾವೆ ಸೊ ನೀವು ಡೇ ಟು ಡೇ ಲೈಫ್ನಲ್ಲಿ ಉಪಯೋಗಿಸ್ತೀರಾ ಮತ್ತೆ ಇವುಗಳನ್ನ ಬರೆದು ಈ ಒಳಾರ್ಥನ ತಿಳ್ಕೊತೀರಾ ಅಂತ ಹೇಳ್ತಾ ಧನ್ಯವಾದಗಳು